ಮೇಲೆ ಸರ್ ಮೈಕ್ ಬೇಕು ಆಸ್ಪತ್ರೆ ಸಿಬ್ಬಂದಿಗಳ ಹಲ್ಲಿಗೆ ರೈತರ ನೋವಿನ ಹಲ್ಲಿಗೆ ರಾಯಚೂರಲ್ಲಿ ಆಗಿದ್ದು MI ಆಗಿ ಡೆತ್ ಆಗಿದ್ದಕ್ಕೆಲ್ಲ ದಿನಾಂಕ 25ರಂದು ರಾಯಚೂರಿನ ವಿಜಿ ಕುಲಕರ್ಣಿ ಆಸ್ಪತ್ರೆಯಲ್ಲಿ ಜರುಗಿದ ಒಂದು ಘಟನೆ ಏನು ಒಂದು ಹೃದಯಾಘಾತವಾದ ಇದು ರೋಗಿ 50 ವರ್ಷದ ಹೃದಯಾಘಾತದ ರೋಗಿ ಆಸ್ಪತ್ರೆಗೆ ಬಂದಾಗ ಅವರ ಪ್ರಯತ್ನದ ಫಲವಾಗಿಯೂ ವೈದ್ಯರ ಮತ್ತು ಸಿಬ್ಬಂದಿ ವರ್ಗದ ಎಲ್ಲ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿಯೂ ಕೂಡ ವೈದ್ಯ ಒಂದು ತನ್ನ ಪರಿಶ್ರಮದಿಂದ ರೋಗಿಯನ್ನು ಉಳಿಸಲು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಆ ಒಂದು ರೋಗಿಯನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಕೂಡ ಆ ಚಿಕಿತ್ಸೆ ವಿಫಲವಾಗಿ ರೋಗಿ ಮರಣ ಹೊಂದಿದ ನಂತರ ಆ ರೋಗಿಯ ಸಂಬಂಧಿಕರು ಮತ್ತು ಎಲ್ಲ ಇವರು ಸಹೋದ್ಯೋಗಿಗಳು ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಆಸ್ಪತ್ರೆಯ ವೈದ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ನಿಜಕ್ಕೂ ಖಂಡನೀಯ. ನಮ್ಮ ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ಮತ್ತು ವಿವಿಧ ತಾಲೂಕು ಘಟಕ ಇಂದು ಈ ಹಮ್ಮಿಕೊಂಡಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘ ಸಿಂಧನೂರಿನ ಎಲ್ಲ ವೈದ್ಯರು ಮತ್ತು ಆಯುಷ್ ವೈದ್ಯರು ಮತ್ತು ನರ್ಸಿಂಗ್ ಕಾಲೇಜಿನ ಎಲ್ಲ ಬುದ್ದು ಮಕ್ಕಳು ವಿದ್ಯಾರ್ಥಿಗಳು ಮತ್ತು ನರ್ಸಿಂಗ್ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಸಿಂಧನೂರಿನ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಔಷಧಿ ಸಂಘದ ಎಲ್ಲ ಜನಪ್ರತಿನಿಧಿಗಳು ಇಂದು ಏನು ಸೇರಿ ಈ ಒಂದು ವೈದ್ಯರ ಮೇಲೆ ನಡೆದಂತಹ ಹಲ್ಲೆಯನ್ನು ವಿರೋಧಿಸಲಿಕ್ಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ತಹಸೀಲ್ದಾರ್ಗೆ ನಮ್ಮ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ವೈದ್ಯ ನಾರಾಯಣ ಹರಿ ಅಂತ ವೈದ್ಯ ಯಾವುದೇ ವೈದ್ಯ ರೋಗಿಯನ್ನು ಸಾಯಬೇಕಂತ ಬಯಸುವುದಿಲ್ಲ. 100-200% ಕೂಡ ವೈದ್ಯ ತನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ರೋಗಿಗೆ ಚಿಕಿತ್ಸೆ ಒದಗಿಸಲಿಕ್ಕೆ ಮತ್ತು ರೋಗಿಯನ್ನು ಬದುಕಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ರೋಗಿ ಮರಣ ಹೊಂದುವುದು ಎಲ್ಲರಿಗೂ ಗೊತ್ತಾ ಇದೆ. ನಮ್ಮ ಮನೆಯಲ್ಲಿ ಅನೇಕ ವ್ಯಕ್ತಿಗಳು ನಮ್ಮ ಚಿಕಿತ್ಸೆಯ ಫಲವಾಗಿಯೂ ಕೂಡ ನಮ್ಮ ಕಣ್ಣೆದುರಿಗೆ ಹೃದಯಾಘಾತವಾಗಿ ತೀರಿಕೊಂಡಂತ ಅನೇಕ ಘಟನೆಗಳು ಮತ್ತು ತಮ್ಮಲ್ಲಿಯೂ ಕೂಡ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಟೈಮು ವೇಳೆ ಹೇಳಿ ಬರುವುದಿಲ್ಲ. ವೈದ್ಯರು ಯಾವುದೇ ವೈದ್ಯರ ಸಿಬ್ಬಂದಿ ಅವರ ಆಪರೇಷನ್ ಇರಲಿ, ಕಾರ್ಡಿಯಾಕ್ ಸರ್ಜರಿ ಇರಲಿ, ಕಾರ್ಡಿಯಾಕ್ ಸ್ಟೆಂಟಿಂಗ್ ಇರಲಿ, ಯಾವುದೇ ಸಂದರ್ಭದಲ್ಲಿ ರೋಗಿ ಮರಣ ಹೊಂದಬಹುದು. MIಗೆ ಯಾವುದೇ ರೋಗದ ಅವಶ್ಯಕತೆ ಕೂಡ ಇಲ್ಲ. ನಾವೆಲ್ಲ ಹೇಳ್ತೀವಿ BP, ಶುಗರ್, ಹೈಪರ್ ಟೆನ್ಷನ್ ಇಂದಿನ ದಿನಮಾನಗಳಲ್ಲಿ ಪೋಸ್ಟ್ ಕೋವಿಡ್ ನಂತರ ಇನ್ನು ಯುವಕರು 20 ವರ್ಷದಿಂದ 40 ವರ್ಷ ವಯೋಮಿತಿಯ ಎಲ್ಲ ಯುವಕರಿಗೂ ಕೂಡ ದಿಢೀರನೆ ಹೃದಯಾಘಾತವಾಗಿ ಕುಸಿದು ಬಿದ್ದು ಮರಣವನ್ನು ಒಪ್ಪಿದ ಘಟನೆ ತಮ್ಮ ಮುಂದಿದೆ. ರೋಗಕ್ಕೆ ಸಾಯಬೇಕಾದ್ರೆ ರೋಗದ ಅವಶ್ಯಕತೆ ಇಲ್ಲ. ರೋಗ ಬಂದಾಗ ಎಲ್ಲರೂ ಸಾಯ್ತಾರನ್ನ ಇದು ಇಲ್ಲ. ನಾವೇ ನೋಡಿರ್ತೀವಿ ಸಾಯ್ತೀವಿ ಅಂತ. ಮೊನ್ನೆ ಒಂದು ಪೇಷಂಟ್ ನನ್ನ ಎದುರಿಗೆ ಎಂಡೋಸ್ಕೋಪಿ ಹಾಕೊಳ್ಳೆ ದಪ್ಪನ ಬಿದ್ದು ಪಲ್ಸ್ ಇಲ್ಲ, BP ಇಲ್ಲ, ಸತ್ತು ಹೋಗಿತ್ತ. 5 ನಿಮಿಷ ಕಾರ್ಡಿಯಾಕ್ ಇಲ್ಲ. ಅಯ್ಯೋ ಮರ ನಮ್ಮ ಹಾಸ್ಪಿಟಲ್ನಾಗ ಒಂದು ಸತ್ತಿಲ್ಲಪ್ಪ ನೋಡಮಂತ ಕಾರ್ಡಿಯಾಕ್ ಮಸಾಜ್ ಮಾಡಿ 5 ನಿಮಿಷದ ನಂತರ ಅದೇ 70 ವರ್ಷದ ಮುದುಕಿ
ಕಣ್ಣು ತೆಗೆದು ಆಮೇಲೆ ಒಂದು 10 ನಿಮಿಷದಲ್ಲಿ ಆರಾಮಾದ್ಲು, ಮತ್ತೆ ಹಾಫ್ ಅನ್ ಅವರ್ ಬಿಟ್ಟು ನಾನು ಭೇಟಿಯಾಗಿ ಆರಾಮಾಗಿದ್ವಿ ಸರ್ ಅಂತ ಇಂಥ ಒಂದು ಸಂದರ್ಭ ಮತ್ತು ಇದನ್ನು ಆಗ್ತಾವ. ನಾವು ಸತ್ತೈತಂತೀವಿ, ಬದುಕುವ ಪೇಷಂಟ್ ಕೆಲವೊಮ್ಮೆ ಇಮಿಡಿಯೇಟ್ ದಿಢೀರನೆ ಸತ್ತು ಹೋಗ್ತವೆ. ಇಂಥಲ್ಲೇ ವೈದ್ಯರ ಏನು ತಪ್ಪು ಇರೋದಿಲ್ಲ, ಎಲ್ಲ ವೈದ್ಯರು, ಯಾವುದೇ ವೈದ್ಯ ಇರಲಿ, ಆಯುಷ್ ವೈದ್ಯ ಇರಲಿ, ಅಲೋಪತಿಕ್ ವೈದ್ಯ ಇರಲಿ, ಗ್ರಾಮೀಣ ಭಾಗದ ವೈದ್ಯರಿರಲಿ, ತಮ್ಮ ಶಕ್ತಿ ಮೀರಿ ರೋಗಿಯನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ತಾವೆಲ್ಲರೂ ಏನು ಈ ಒಂದು ಬೃಹತ್ ಸಂಖ್ಯೆಯಲ್ಲಿ